ಫಸ್ಟು ದುನಿಯಾ ವಿಜಿ ಸರ್ ಬಂದು ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ನವೀನ್ ಶಂಕರ್ ಅವರು, ಶೈನು, ಗುರುದತ್ ಎಲ್ಲರೂ ಇವತ್ತು ಇಲ್ಲಿರೋದು ತುಂಬ ಖುಷಿಯಾಗಿದೆ. ಸೊ ಫಸ್ಟ್ ಐ ವುಡ್ ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ದ ಸಾಂಗ್. ಸೊ ಈ ಸಾಂಗ್ನ ಮಾಡೋವಾಗ ನಕುಲ್ಲು ಒಂದೊಳ್ಳೆ ಸಾಂಗ್ ಪೀಸ್ ಕೊಟ್ಟಾಗ ಇದಕ್ಕೆ ವಿಡಿಯೋ ಮಾಡಬೇಕು ಅಂತ ಆದಾಗ ಒಂದು ವಿಷನ್ ಬಂತು. ಸೊ ನಾನು ಆಮೇಲೆ ನನ್ನ ಕೋ-ಕ್ರಿಯೇಟರ್ ಸಹನಾ ರಾಮಸ್ವಾಮಿ ಅವರು ವಿ ಹ್ಯಾಡ್ ಅ ವಿಷನ್ ಫಾರ್ ದ ಸಾಂಗ್. ಆ್ಯಂಡ್ ಆ ವಿಷನ್ಗೆ ಹೀರೋ ಒಬ್ರು ಇದ್ದಾರೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಆ್ಯಕ್ಚುಲಿ ಆ ವಿಷನ್ಗೆ ಹೀರೋ ಯಾರು ಅಂದರೆ ಪ್ರೊಡ್ಯೂಸರು. ನಿಮಗೆ ಆ ವಿಡಿಯೋನಲ್ಲಿ ಕಾಣಿಸೋ ಎಲ್ಲ DMX ಲೈಟು, ನಮ್ಮ ಭರತ್ DOP ಅವರು ಏನೇನು ಕೇಳಿದ್ರಲ್ಲ ಅದೆಲ್ಲದೂ ವಿಜುವಲ್ಸ್ ಚೆನ್ನಾಗಿ ಬರೋದಕ್ಕೆ ಬೇಕಾಗಿತ್ತು. ಸೊ ಅದೆಲ್ಲದೂ ನಮಗೆ ಸಿಗಬೇಕು ಅಂದರೆ ನಮ್ಮ ವಿಷನ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಒಬ್ಬ ಪ್ರೊಡ್ಯೂಸರು ಕೂಡ ಅದೇ ಪ್ಯಾಷನ್ ತೋರ್ಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟಿಂದನೂ ನಮಗೆ ಫಿಲಮ್ನ ಬಿಗಿನಿಂಗಿಂದ ಇವಾಗವರೆಗೂ ಜಯರಾಮ್ ಸರ್ ಸಿನಿಮಾಗೆ ಏನು ಬೇಕು ಅಂತ ಹೇಳಿದ್ರು ಯಾವತ್ತೂ ಇಲ್ಲ ಅಂದಿಲ್ಲ. ಸೊ ಬಿಗ್ ಥ್ಯಾಂಕ್ ಯು ಟು ಯು ಸರ್, ಬಿಗ್ ಥ್ಯಾಂಕ್ ಯು ಟು ಯು. ಸೊ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಎವ್ರಿಬಡಿ. ಯೂಶಲಿ ತೆರೆ ಹಿಂದೆಗಡೆ ಕೆಲಸ ಮಾಡೋರು ತುಂಬ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಈ ಸಾಂಗಲ್ಲಿ ಪ್ರವೀರ್ ಅವ್ರು 16 hours ಕಂಟಿನ್ಯೂಸ್ ಆಗಿ ಟೇಕ್ ಮೇಲೆ ಟೇಕ್ ಕೊಟ್ಟು ಡ್ಯಾನ್ಸ್ ಮಾಡಿದ್ದಾರೆ. ಅವ್ರಿಗೆ ಕಂಪ್ಲೀಟ್ಲಿ ಕ್ರ್ಯಾಂಪ್ ಅಪ್ ಆಗ್ತಾಯಿತ್ತು ಕಾಲೆಲ್ಲ ಒಂದು ಸ್ಟೆಪ್ ಮಾಡೋವಾಗ. ಸೊ ಆವಾಗ ಅವ್ರು ಬೇಕಿಂಗ್ ಸೋಡಾ ತೊಗೊಂಡು ಬಾಡಿನ ಚೆನ್ನಾಗಿ ಮತ್ತೆ ವಾಪಸ್ ತೊಗೊಂಬಂದು 16 hours ಡ್ಯಾನ್ಸ್ ಮಾಡಿದ್ದಾರೆ. So I would like to thank the whole team. Thank you everyone for coming and making this happen. ಒಂದು ಥರದಲ್ಲಿ ನೋಡಿದ್ರೆ ನಾನೊಂಥರ ಲಕ್ಕಿ ಇದ್ದಂಗೆನೆ. ಸಿನಿಮಾ ಮಾಡೋದು, ಆಮೇಲೆ ಒಳ್ಳೆ ಕತೆ ಬಂದಾಗ ಅದರದ್ದು ಹೀರೋಗಳಲ್ಲಿ ಅಥವಾ ಟೀಮಲ್ಲಿ ಪ್ಯಾಷನ್ ಇಟ್ಟಿದ್ದಾಗ ಅದನ್ನು ಸಪೋರ್ಟ್ ಮಾಡೋದು ಒಂದು ಕಡೆ ಆದರೆ, ಸಿನಿಮಾ ಮಾಡಾದಮೇಲೆ ರಿಯಲ್ ಜರ್ನಿ ಆ್ಯಕ್ಚುಲಿ ಶುರು ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಈಗ ಅದನ್ನು ನೋಡ್ತಾ ಇದ್ದೀನಿ. ಸಿನಿಮಾ ಮಾಡ್ಬೇಕಾದ್ರೆ ಇದೇ ಕಷ್ಟ ಅನಿಸಿತ್ತು. ಸಿನಿಮಾ ಮುಗಿದಾದ್ಮೇಲೆ ಈಗ ಇದನ್ನು ಜನರಿಗೆ ತಲುಪಿಸೋದೇನು ಪ್ರೋಸೆಸ್ ಇದೆಯಲ್ಲ, ಇದು ಅದಕ್ಕಿಂತ ಭಾಳ ಕಷ್ಟ ಅನ್ನೋದು ಈಗ ನಾನು ಪ್ರೋಸೆಸ್ನ ಅರ್ಥ ಮಾಡ್ಕೊತಾ ಇದ್ದೀನಿ. ಆ ಲೆಕ್ಕದಲ್ಲಿ ನೋಡಿದ್ರೆ ನನಗೆ ಸಾಕಷ್ಟು ಜನ ದೊಡ್ಡ ಆ್ಯಕ್ಟರ್ಗಳು ಅಥವಾ ಹೀರೋಗಳು, ಇಂಡಸ್ಟ್ರಿ ಲೀಡರ್ಸ್ ಎಲ್ಲರೂ ಪ್ರತಿ ನಮ್ಮ ಹೆಜ್ಜೆನಲ್ಲೂ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ರವಿಚಂದ್ರನ್ ಸರ್ ನಮ್ಮ ಸಿನಿಮಾಗೆ ಫಸ್ಟ್ ಕ್ಲಾಪ್ ಮಾಡಿದ್ರು. ಅದಾದಮೇಲೆ ನಮ್ಮ ಟೀಸರ್ ರಿಲೀಸು ಅಂತಂದಾಗ ಶ್ರೀಮುರಳಿ ಸರ್ ಬಂದುಬಿಟ್ಟು ನಮ್ಮ ಟೀಸರ್ ಲಾಂಚ್ ಮಾಡಿಕೊಟ್ರು. ಇವತ್ತು ದುನಿಯಾ ವಿಜಿ ಸರ್ ಬಂದುಬಿಟ್ಟು ನಮಗೆ ಸಾಂಗ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ನವೀನ್ ಆಯಿತು ಅಥವಾ ನಮ್ಮ ಗುರುದತ್ ಸರು, ಇನ್ನು ಮಿಕ್ಕದ್ದು ನಮ್ಮದೆಲ್ಲ ನೀವೆಲ್ಲರೂ ನಮ್ಮ ಕುಟುಂಬ ಇದ್ದಂಗೆ ಪ್ರತಿ ಹೆಜ್ಜೆಲ್ಲೂ ನಮ್ಮ ಜೊತೆಗೆ ಇದ್ದೇ ಇದ್ದೀರಾ ಆಲ್ರೆಡಿ. ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಒಬ್ಬ ಪ್ರೊಡಕ್ಷನ್ ಕಂಪ್ನಿಯಿಂದ ಒಂದು ಹೊಸದಾಗಿ ಸಿನಿಮಾ ಮಾಡಿದ್ದೀವಿ ಅಂದಾಗ ಅದನ್ನು ನಂಬಿ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಥವಾ ಚೆನ್ನಾಗಿ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಏನು ನೀವು ಈ ನಮ್ಮ ಸೀನಿಯರ್ಸ್ ಆಯಿತು ಅಥವಾ ನಮ್ಮ ಮೀಡಿಯಾದವರೆಲ್ಲ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸಿನಿಮಾ ಬಹಳ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ನಾನು ಹೇಳಿದ್ದೆ ಅಂತ ಅನಿಸ್ಬೋದು, ಬಟ್ ಆದರೆ ಆ ಟೆಕ್ನಿಕಲ್ ಕ್ವಾಲಿಟಿ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೀವಿ. ಕತೆ ಜೊತೆಗೆ ಅದರಲ್ಲಿ ಪ್ರತಿಯೊಂದು ಎಲಿಮೆಂಟು, ನಮ್ಮ DOP ಒಂದೊಂದು ಫ್ರೇಮ್ನು ಅಷ್ಟೇ ಇಂಟ್ರೆಸ್ಟ್ ತೋರಿಸಿ ಲೈಟಿಂಗ್ ಸೆಟ್ ಮಾಡ್ಕೊಂಡು ಮಾಡಿದ್ದಾರೆ. ಅಥವಾ ನಮ್ಮ ಟೋಟಲ್ ಕ್ರ್ಯೂ ಮೆಂಬರ್ಸು ಅವ್ರ ರೋಲು, ಶೈನ್ ಶೆಟ್ಟಿ ಬರೀ ಒಂದು ಸಪೋರ್ಟಿಂಗ್ ಸ್ಟಾರ್ ಅಲ್ಲ, ಇವರು ಆ್ಯಕ್ಚುಲಿ ಈಕ್ವಲಿ ವೈಟೇಜ್ ಇರೋಂಥ ರೋಲ್ ಮಾಡಿರೋದು ಶೈನ್ ಶೆಟ್ಟಿ ಅವರು. ನಿಮಗೆ ಅದು ಸಿನಿಮಾ ನೋಡಿದಾಗ ಅದನ್ನು ಅರ್ಥ ಆಗುತ್ತೆ. ಅಥವಾ ಪ್ರಾಬಬ್ಲಿ ಇಫ್ ಐ ಕ್ಯಾನ್ ಸೇ ಸೊ, ಶೈನ್ ಶೆಟ್ಟಿ ಅವ್ರನ್ನ ನೀವು ನೋಡಿರೋ ಎಲ್ಲ ರೋಲ್ಸ್ಗಿನ್ನ ಈ ರೋಲಲ್ಲಿ ನೀವು ಅವ್ರನ್ನ ಯು ವಿಲ್ ಸಿ ಹಿಮ್ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟಿಂಗ್ ಅಂತ ಅನಿಸುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಬಂದಿದೆ. ಆ ಪ್ರತಿಯೊಂದು ಎಕ್ಸ್ಪ್ರೆಷನ್ ಆಗಲಿ ಅಥವಾ ವಾಯ್ಸ್ ಟೋನು ಅಮೇಝಿಂಗ್ ಸರ್. ಆ್ಯಕ್ಚುಲಿ ನೀವು ಭಾಳ ಚೆನ್ನಾಗಿ ಮಾಡಿದ್ದೀರಿ. ನಾನು ಸುಮ್ಮನೆ ಹೇಳಲಿಕ್ಕೆ ಹೇಳ್ತಾ ಇಲ್ಲ, ನಾವು ನೋಡಿದ್ದೀವಿ. ಇನ್ಫ್ಯಾಕ್ಟ್ ಗುರು ಅವರು ನೋಡಿದ್ದಾರೆ ನಿಮ್ಮ ರೋಲ್ ಎಲ್ಲ ಅದರಲ್ಲಿ. ಆ್ಯಂಡ್ ದೆನ್ ರಿಷಿಕಾ ಬಗ್ಗೆ ಅಂತೂ ಹೇಳೋಂಗಿಲ್ಲ. ಆ್ಯಂಡ್ ಹರ್ ಚಾಯ್ಸ್ ಆಫ್ ಸಬ್ಜೆಕ್ಟ್ ಇಸ್ ವೆರಿ ಯುನೀಕ್. ನಮ್ಮ ಕತೆಗೆ ಏನು ಬೇಕೋ ಅಷ್ಟರ ಮಟ್ಟಿಗೆ ಅದನ್ನು ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾನು ಪ್ರತಿಯೊಬ್ಬರ ಬಗ್ಗೆನೂ ಹೇಳ್ತಾ ಹೋಗಲ್ಲ. ಅದರಲ್ಲಿ ಅಗೇನ್ ಪ್ರವೀರ್, ಯು ಆರ್ ಅನ್ ಅಮೇಝಿಂಗ್ ಆರ್ಟಿಸ್ಟ್. ಆ್ಯಂಡ್ ಈ ಸಿನಿಮಾ ನಿನ್ನ ದೊಡ್ಡ ಕಟ್ಔಟ್ ನಿಲ್ಸಂಗಂತೂ ಡೆಫಿನೆಟ್ಲಿ ಮಾಡುತ್ತೆ ಅನ್ನೋ ಹೋಪ್ ಅಂತೂ ನನಗಿದೆ. ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಇಲ್ಲಿ ನಿಮ್ಮ ಮುಂದೆ ಮಾತಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಜಯರಾಮ್ ಸರ್ ಆ್ಯಂಡ್ ಸುರಾಗ್, ಥ್ಯಾಂಕ್ ಯು ಸೋ ಮಚ್. ನನಗೊಂದು ಆಪರ್ಚುನಿಟಿ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾಂಗ್ ಬಂದ್ಬಿಟ್ಟು ಇಟ್ ವಾಸ್ ವೆರಿ ಟ್ರಿಪ್ಪಿ ಆ್ಯಂಡ್ ಕ್ರೇಜಿ ಸಾಂಗ್. ಫಸ್ಟು ನಾನು ಕೇಳುವಾಗಲೇ ನನಗೆ ತುಂಬ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಇದು ಬಂತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಕುಲ್ ಅವ್ರಿಗೆ ಮತ್ತು ಸುರಾಗ್ ಅವ್ರಿಗೆ, ಜಯರಾಮ್ ಸರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಕುಲ್ ಅವ್ರ ಜೊತೆ 2ನೇ ಸಲ ಕೆಲಸ ಮಾಡಿದ್ದು. ಅವರು ಆರ್ಟಿಸ್ಟ್ಗೆ ಕೊಡೋ ಫ್ರೀಡಮ್ ಅದು ತುಂಬ ಅಂದರೆ
ಹಿ ಮೇಕ್ಸ್ ಯು ಫೀಲ್ ಎಟ್ ಹೋಮ್. ತುಂಬ ಕಂಫರ್ಟ್ ಆಗಿರುತ್ತೆ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ. ಆ್ಯಂಡ್ ಹಾಡು ಬಡಿಬೇಕಾದ್ರೆ ಕೂಡ ಪ್ರವೀರ್ ಅವರು ಇದ್ದರು, ಸುರಾಗ್ ಅವರು ಇದ್ದರು. ಆ್ಯಂಡ್ ಒಟ್ಟಿಗೆ ಕೂತ್ಕೊಂಡು ಒಂದು ತಂಡದ ಎಫರ್ಟ್, ಆ ಫೀಲಿಂಗ್ ಇದೆಯಲ್ಲ, ನಮ್ಮನ್ನು ಸಿನಿಮಾದು ಒಂದು ತುಂಡಾಗಿ ಮಾಡಿಕೊಂಡು ಮಾಡ್ತೀವಲ್ಲ, ಅದು ದಟ್ ಈಸ್ ವೆರಿ ಬ್ಯೂಟಿಫುಲ್. ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಜನ ಗೊತ್ತಿಲ್ದಿರಿದ್ರು. ಸೊ ಈ ಟ್ರ್ಯಾಕ್ ಮಾಡೋ ಮುಂಚೆ 1 ವೀಕ್ ಮುಂಚೆ ನಾನು ಇವ್ರಿಗೆ ಸಿಕ್ಕಿ 1 ವೀಕ್ ಆಮೇಲೆ ಇದು ಟ್ರ್ಯಾಕ್ಗೆ ಅಪಾರ್ಚುನಿಟಿ ಸಿಕ್ತು. ಐ ವುಡ್ ರಿಯಲಿ ಥ್ಯಾಂಕ್ ಹೋಲ್ ಫಿಲ್ಮ್ ಟೀಮ್. ಇದು ತುಂಬ ಧನ್ಯವಾದಗಳು ಇದು ಅಪಾರ್ಚುನಿಟಿ ಸಿಕ್ಕೋದಕ್ಕೆ. 2ನೇ ಸಾಂಗ್ ನಾನು ನಕುಲ್ ಅಭ್ಯಂಕರ್ ಅವ್ರ ಜೊತೆ ಮಾಡಿದ್ದೀನಿ. ಇಟ್ ವಾಸ್ ಎ ರಿಯಲಿ ಕ್ರೇಜಿಯಸ್ಟ್ ಸ್ಟಫ್ ಮಾಡೋದಕ್ಕೆ, ಅವ್ರ ಜೊತೆ ಟ್ರ್ಯಾಕ್ ಮಾಡೋಕ್ಕೆ. ಆ್ಯಸ್ ಹಿ ಸೈಡ್, ಲೈಕ್ ತುಂಬ ಫ್ರೀಡಮ್ ಕೊಡ್ತಾರೆ. ದೇ ವಿಲ್ ಆಸ್ಕ್ ಅಸ್ ಟು ಕಮ್ ಔಟ್ ಆಫ್ ದ ಝೋನ್ ವಾಟ್ ವಿ ಆರ್. ನಾವೇನು ಝೋನಲ್ಲಿದ್ದೀವಿ ಅದರಿಂದ ಆಚೆ ಬಂದು ನಾವು ಏನಾದರೂ ಸ್ಪೆಷಲ್ ಮಾಡಬೇಕು ಟ್ರ್ಯಾಕಲ್ಲಿ. ಸೊ ಇಟ್ ಶುಡ್ ಗಿವ್ ಎ ಕ್ರೇಜಿಯಸ್ಟ್ ವೈಬ್. ಕೇಳೋರ್ಗು ಮಜಾ ಬರಬೇಕು, ನೋಡೋರ್ಗು ಮಜಾ ಬರಬೇಕು. ಸೊ ವಿಡಿಯೋ ಆ ಪ್ರಕಾರ ಮಾಡಿದ್ದಾರೆ, ಸಾಂಗ್ ಆ ಪ್ರಕಾರ ಇದೆ. ಆ್ಯಂಡ್ ಧನ್ಯವಾದಗಳು. ನಮಸ್ಕಾರ. ಫಸ್ಟ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುರಾಗ್ಗೆ. ಆ್ಯಸ್ ಅ ಟೆಕ್ನಿಷಿಯನ್ ನನ್ನನ್ನು ಕ್ಲಾಸ್ DOP ಆಗಿ ಈ ಸಾಂಗಲ್ಲಿ ನನ್ನನ್ನು ಬಳಸ್ಕೊಂಡ್ರು. ಆಲ್ರೆಡಿ ನಾನು ಗುಬ್ಬಿಯವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದ್ರ ಒಟ್ಟಿಗೆ ಈ ಸಿನಿಮಾದು ಪ್ರತಿಯೊಂದು ಟೆಕ್ನಿಷಿಯನ್ ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದರಲ್ಲಿಂದ ನಾನು ಕೊಟ್ಟಿರೋ ರಿಕ್ವೈರ್ಮೆಂಟ್ಸ್ ಏನಿದೆ, ನನಗೆ ಸಾಂಗಿಗೆ ಏನು ಬೇಕು ಅವರು ಅದನ್ನು ನನಗೆ ಪ್ರೊವೈಡ್ ಮಾಡಿದ್ರು. ಯಾವುದು ಇದಿಲ್ಲ ಇದಾಗಲ್ಲ ಅಂತ ಏನು ನನಗೆ ಭೇದ ಭಾವ ಮಾಡಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಥ್ಯಾಂಕ್ ಯು.